ಇನ್ನೊಂದು ಕಡೆ ಮಂಡ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಮಂಡ್ಯದ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆ ಸುಮಲತಾ ಇವತ್ತು ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಗೌಡ್ತಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಸುಮಲತಾ ಸಭೆ. ಅಭಿಪ್ರಾಯ ಸಂಗ್ರಹದ ಬಳಿಕ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡುವುದು. ಏನಾದರೂ ಪಕ್ಷೇತರಾಗಿ ನಿಲ್ಲುವಂತ ಸಾಧ್ಯತೆಗಳಿದೆಯಾ? ಮೈತ್ರಿಯನ್ನ ಬೆಂಬಲಿಸ್ತಾರ ಅಥವಾ ಯಾರಿಗೂ ಬೆಂಬಲಿಸದೆ ತಟಸ್ಥವಾಗಿರ್ತಾರ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕುತೂಹಲ ಮೂಡಿಸಿದೆ ರೆಬೆಲ್ ಲೇಡಿ ಸುಮಲತಾ ಅವರ ನಿರ್ಧಾರ. ನಿಂತರೆ ನಾನು ಮಂಡ್ಯದಿಂದ ಮಾತ್ರ, ಬೇರೆಲ್ಲೂ ಕೂಡ ನನಗೆ ಆಫರ್ ಇದ್ರು ನಾನು ಹೋಗಲ್ಲ ಅಂತ ಹೇಳಿದ್ರು. ಮಂಡ್ಯದ ಟಿಕೆಟ್ ಹೇಗೂ ಈಗ ಕನ್ಫರ್ಮ್ ಆಗಿದೆ. ಸೊ ಆ ಕಾರಣಕ್ಕೆ ಇವತ್ತಿನ ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ, ಮುಂದಿನ ನಡೆ ಏನು, ಯಾರ ಗೋಜಿಗೂ ಹೋಗದೆ ಸೈಲೆಂಟ್ ಆಗಿರ್ತಾರ ಅಥವಾ ಬಿಜೆಪಿ JDS ದೋಸ್ತಿಗೆ ಒಂದು ಸಾಥ್ ಕೊಡುವಂಥ ಕೆಲಸ ಸುಮಲತಾ ಅವರ ಕಡೆಯಿಂದ ಆಗುತ್ತಾ ಅನ್ನೋದು. ಸೊ ಇದು ಸುಮಲತಾ ಅವರ ಮಂಡ್ಯ ಟಿಕೆಟ್ ವಿಚಾರವಾಗಿ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಮೆಸೇಜ್ ಪಾಸ್ ಆಗಿದೆ. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆದರೆ ಬೆಂಬಲಿಗರು ಏನು ಹೇಳ್ತಾರೆ ಅದು ಕೂಡ ಬಹಳ ಮುಖ್ಯ. ಇಂದು ಮಧ್ಯಾಹ್ನ ಸಂಸದೆ ಸುಮಲತಾ ಅವರ ಮೀಟಿಂಗ್ ನಡೆಯುತ್ತೆ. ಸುಮಲತಾ ಸಭೆಗೆ ಗೈರಾಗ್ತಾರಾ ಇಬ್ಬರು ನಾಯಕರು ಅನ್ನೋದು ಇಲ್ಲಿ ಬಹಳ ಕುತೂಹಲ ಮೂಡಿಸ್ತಿರೋದು. ಇಂಡವಾಳು ಸಚ್ಚಿದಾನಂದ, ನಾರಾಯಣಗೌಡ ಇಬ್ಬರೂ ಕೂಡ ಗೈರಾಗುವಂತ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಅವರ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸಚ್ಚಿದಾನಂದ. ಬಿಜೆಪಿ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಂತ ನಾರಾಯಣಗೌಡ ಮೈತ್ರಿ ವಿರೋಧಿಸಿ ಸುಮಲತಾ ಪರ ಮಾತನಾಡಿದ್ದಂತ KCM ಮೈತ್ರಿಯನ್ನ ವಿರೋಧಿಸಿ ಬಿಜೆಪಿ ಟಿಕೆಟ್ ಕೊಡಬೇಕು, ಬಿಜೆಪಿ ಅಭ್ಯರ್ಥಿ ನಿಲ್ಲಬೇಕು ಅಂತ ನಾರಾಯಣಗೌಡರು ಕೂಡ ಹೇಳಿದರು. ಹೀಗಾಗಿ ಇಂದಿನ ಸಭೆಗೆ ಸಚ್ಚಿದಾನಂದ ಮತ್ತು ನಾರಾಯಣಗೌಡ ಕೂಡ ಗೈರಾಗುವಂಥ ಚಾನ್ಸಸ್ ಇದೆ. ಬಂದರೆ ಬರ್ತಾರಾ ಇಲ್ವಾ ನೋಡಬೇಕಾಗುತ್ತೆ. ಸೊ ಬಿಜೆಪಿ ಟಿಕೆಟ್ ಕೊಡಬೇಕು, ಬಿಜೆಪಿಗೆ ಮಣೆ ಹಾಕಬೇಕು, ಸುಮಲತಾ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ಕೂಡ ನಾರಾಯಣಗೌಡರು ಮಂಡ್ಯದಲ್ಲಿ ಧ್ವನಿ ಎತ್ತಿದ್ರು. ಆದರೆ ಮೈತ್ರಿ ವಿರೋಧಿಸಿ ಸುಮಲತಾ ಪರ ಮಾತಾಡಿದಂಥ KCN ಇಂದಿನ ಸಭೆಯಲ್ಲಿ ತಮ್ಮ ಜೊತೆ ನಿಲ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದರು. ಮೈತ್ರಿ ಅಭ್ಯರ್ಥಿ HDK ಬೆಂಬಲಿಸಲು ಇಬ್ಬರೂ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದಿನ ಸಭೆಗೆ ಸಚ್ಚಿದಾನಂದ ಹಾಗೂ ನಾರಾಯಣಗೌಡ ಭಾಗವಹಿಸ್ತಾರಾ ಅನ್ನೋದು ಪ್ರಶ್ನೆ. ಸೊ ಸುಮಲತಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದಂಥವರು ಇಂಡವಾಳ ಸಚ್ಚಿದಾನಂದ. ಇತ್ತೀಚೆಗೆ ಅವರು ಕೂಡ ಹೇಳಿದರು, ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಸುಮಲತಾ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅವರಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಒಂದು ಜವಾಬ್ದಾರಿಗಳು ಸಿಗುತ್ತೆ ಅಂತ ಹೇಳಿದರು. ಅಂದು ಸುಮಲತಾ ಪರ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವು. ಇಂದು ಸುಮಲತಾ ಅವರು ಅದನ್ನ ಜ್ಞಾಪಕ ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ಎಚ್ಚರಿಕೆಯ ಬೇಡಿಕೆ ಕೊಟ್ಟಿದ್ದಾರೆ. ಏನು ಸುಮಲತಾ ನಾನು ಹುಚ್ಚೇಗೌಡರ ಸೊಸೆ ಅಂತ ಹೇಳಿದ್ರು, ಹುಚ್ಚೇಗೌಡರ ಸ್ವಾಭಿಮಾನವನ್ನ ಅವರು ಕಳಿಬಾರದು ಅಂತ ನರೇಂದ್ರ ಸ್ವಾಮಿ ಹೇಳಿದ್ರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ಹೌದು, ನಾನು ನೇರವಾಗಿ ಒಪ್ಕೋತೀನಿ. ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ, ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ, ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ. ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡಲಿಲ್ಲ, ಅಷ್ಟಿಷ್ಟು ಬೇಡಲಿಲ್ಲ. ಆ ಚುನಾವಣೆಗೆ ನಮ್ಗೇನು ಹಣ ಬೇಕಾಗಲಿಲ್ಲ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವ್ರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸ್ತಂತ, ಅವಮಾನಿಸ್ತಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ. ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದರೆ, ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದ್ದೀವಿ. ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ.